ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ. ಬಂದ ಭಾಗ್ಯವ ನೆನೆ ಬಾರೆನೆಂಬುದನ್ನು ಬಿಡು. ಹರುಷಕದೆ ದಾರಿಯಲ್ಲೋ ಮಂಕುತಿಮ್ಮ. ಎಂತ ಚಂದದ ಮಾತಪ್ಪ. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಅಯ್ಯೋ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಒದ್ದಾಡೋದಕ್ಕಿಂತ ಏನ್ ಬಂದಿದೆಯೋ ಅದ್ರ ಸಂಭ್ರಮದಿಂದ ನೋಡ್ರಪ್ಪ. ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಐ ವಾಸ್ ವೆರಿ ಕಂಫರ್ಟಬಲ್ ಟಿಲ್ ಮೈ ನೇಬರ್ ಬ್ರಾಟ್ ಎ ಲಾಂಗ್ ಕಾರ್ ಅಂತ. ಪಕ್ಕದ ಮನೆ ಉದ್ದ ಕಾರ್ ತರೋ ತನಕ ನಾನು ಚೆನ್ನಾಗಿದ್ದೆ. ಈಗ ನನಗೆ ಸಂಕಟ ಶುರು ಆಯ್ತು, ಅವನಕ್ಕಿಂತ ನನ್ನ ಕಾರ್ ಒಂದು ಮೊಳ ಆದ್ರೂ ಉದ್ದ ಇರ್ಬೇಕಲ್ವಾ. ಇನ್ನು ಏನಿದೆಯೋ ಸಂತೋಷ ಪಡಪ್ಪ. ಅದಕ್ಕೆ ಹೇಳ್ತಾರೆ, ಕಾರಲ್ಲಿ ಹೋಗೋವ್ರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ದವ್ರು ನೋಡಿ ಸಂತೋಷ ಪಡ್ಬೇಕಲ್ವಾ. ಭಗವಂತ ಚೆನ್ನಾಗಿಟ್ಟಿದ್ದಾನಪ್ಪ ನಮ್ಮನ್ನ, ಏನೂ ಕಷ್ಟ ಇಲ್ಲ ಅಂತ ತೃಪ್ತಿ ಪಡ್ಬೇಕಲ್ಲ. ಬರದಿಹುದರ ಎಣಿಕೆಯಲ್ಲಿ ಯಾವ್ದು ಬರ್ತದೆ ಅಂತ ಅದರ ಅಪೇಕ್ಷೆಯಲ್ಲಿ ಬಂದಿಹುದ ಮರೆಯದಿರು. ಏನಿದೆ ಅದು ಮರಿಬೇಡ. ಇದು 2ನೇ ಸಾಲು ಬಹಳ ಮುಖ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. ಎಂಥ ಕೆಟ್ಟದ ಪ್ರಸಂಗ ಬಂದ್ರೂ ಕೂಡ ಅದ್ರಲ್ಲಿ ಒಳ್ಳೇದ ಕಾಣುವಂತ ಗುಣ ಬೆಳೆಸ್ಕೋಬೇಕು. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. 100 ಕೆಟ್ಟದ್ದು ಇರ್ಬೋದು ಸ್ವಾಮಿ, ಅದನ್ನೊಂದೆರಡು ಒಳ್ಳೇದು ಇದೆಯಲ್ಲ ಅದನ್ನ ನೋಡಿ. ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ 100 ಒಳ್ಳೇದಿಟ್ರು ಕೂಡ ಇವೆರಡಿಲ್ಲ ನೋಡ್ರಿ, ಇವೆರಡಿಲ್ಲ, ಇವೆರಡಿದ್ರೆ ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾರೆ, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. ಬಂದ ಭಾಗ್ಯವನೇನೆ ಭಾರೆನೆಂಬುದನ್ನು ಬಿಡು. ಹರುಷಕದೆ ದಾರಿಯಲ್ಲೋ ಮಂಕುತಿಮ್ಮ. ಬಂದಿಲ್ಲ ಬಂದಿಲ್ಲ ಅಂತ ಒದ್ದಾಡೋದಕ್ಕಿಂತ ಹೇಳ್ತಿದ್ದೆ, ಕೊರೋನಾದಿಂದ ಅನಾಹುತ ಆಗೋಗಿದೆ. ಇಡೀ ಪ್ರಪಂಚದ ಇತಿಹಾಸದಲ್ಲಿ, ಮನುಷ್ಯನ ಇತಿಹಾಸದಲ್ಲಿ ಇಂಥದ್ದೊಂದು ಪ್ರಸಂಗ ಆಗಿರಲಿಲ್ಲ. ಇಡೀ ಪ್ರಪಂಚ ಸುರುಳಿ ಸುತ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋ ಪ್ರಸಂಗ ಬಂತಲ್ಲ, ಎಂದಾಗಿತ್ತು. ಇದೆಲ್ಲ ಅನಾಹುತ ಆಯ್ತು, ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಆದ್ರೆ ಕೆಲವೊಂದು ಒಳ್ಳೇದು ಆಗಿದೆ ಇದ್ರೊಳಗೆ. ಹಾಗೆ ಒಳ್ಳೇದಾದದ್ದು ನೋಡೋಣ. ಕೊರೋನಾದಿಂದ ಕೆಲವು ಒಳ್ಳೇದು ಆಗಿದೆ. ಏನು? ಮನೆಯಲ್ಲಿ ಎಂದಾದ್ರೂ ಎಲ್ಲಾರು ಸೇರ್ಕೊಂಡು ಹರಟೆ ಹೊಡೆದು ಮಾತಾಡಿ ಜೊತೆಗೆ ಊಟ ಮಾಡಿದ್ದು ಉಂಟ? ಬರತೆ ಹೋಗಿತ್ತಲ್ರಿ ನಮ್ಗೆಲ್ಲಾರ್ಗು. ಈ ಎಲ್ರು ವರ್ಕ್ ಫ್ರಮ್ ಹೋಮ್, ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್. ಎಲ್ರು ಮನೇಲಿ ಇದ್ದೀವಿ, ಎಲ್ರು ಕೂತ್ ಮಾತಾಡ್ತೀವಿ, ಎಲ್ರು ಕೂಡ ಊಟ ಮಾಡ್ತೀವಿ. ಇದೊಂದು ಮುಖ್ಯ ಅಲ್ವಾ? ಇನ್ನೊಂದು ಬಹು ದೊಡ್ಡದಾದದ್ದು, ನಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಎಲ್ರಿಗೂ ಕಾಳಜಿ ಬಂದಿದೆ ಈಗ. ಬಹುಶಃ ನಾನ್ ತಮಾಷೆ ಮಾಡಿ ಹೇಳೋದು, ಈಗ 1 ವರ್ಷದಲ್ಲಿ ನಾವು ಎಷ್ಟು ಸಲ ಕೈ ತೊಳ್ಕೊಂಡಿದ್ದೀವೋ ಇಡೀ ಜನ್ಮದಲ್ಲಿ ತೊಳ್ಕೊಂಡಿರ್ಲಿಕ್ಕಿಲ್ಲ. ಎಷ್ಟು ಸಲ ಕೈ ತೊಳ್ಕೊಂಡಿದ್ದು. ಸ್ಯಾನಿಟೈಸರ್ ಅಂತೂ ಬಳಸಿದ್ದೆ ನೆನಪಿರ್ಲಿಲ್ಲ ಮೊದಲು. ಈಗ ಯಾರಾದ್ರೂ ಬಂದ್ರೆ ಸ್ಯಾನಿಟೈಸರ್, ಗೇಟಿಗೆ ಸ್ಪ್ರೇ ಮಾಡೋದು, ಕೈಗೆ ಸ್ಪ್ರೇ ಮಾಡೋದು, ಹ್ಯಾಂಡ್ಲಿಗೆ ಸ್ಪ್ರೇ ಮಾಡೋದು. ಅಂತೂ ದೈಹಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬಂದಿದೆ. ಅವತ್ತಿಂದ ಹೇಳ್ತಿದ್ರು ನಮ್ಮ ಯೋಗ ಪಾರಂಗತರು, ಹೇಳ್ತಾ ಇದ್ರು, ಪ್ರಾಣಾಯಾಮ ಮಾಡ್ರೋ ಒಳ್ಳೇದಾಗತ್ತೆ ನಿಮ್ಗೆ, ಪ್ರಾಣಾಯಾಮ ಮಾಡ್ರೋ ಅಂತ ಇದ್ರು. ಈಗ ಮರೆತಿದ್ದಂತ ಪ್ರಾಣಾಯಾಮ ಮತ್ತೆ ನೆನಪಿಗೆ ಬಂದಿದೆ. ಕಪಾಲ್ ಭಾತಿ ಬಂದಿದೆ, ಅಲೋಮ ವಿಲೋಮ ಎಲ್ಲ ಬಂದ್ಬಿಟ್ಟಿದೆ, ಚೆನ್ನಾಗಿ ಬಂದಿದೆ. ಇನ್ನೊಂದು ಬಹಳ ದೊಡ್ಡದಾಗಿದ್ದು ಅಂದ್ರೆ, ದಶಕಗಳ ತಪಸ್ಸು ಮಾಡಿದ್ರೂ ದೊರೆಯಲಾರದಂತ ಒಂದು ತತ್ವಜ್ಞಾನ ನಮ್ಮ ಜೀವನಕ್ಕೆ ಬಂದಿದೆ ಈಗ. ಏನು ಅಂದ್ರೆ, ದೇಹ ಅನಿಶ್ಚಿತ, ಶಾಶ್ವತ ಅಲ್ಲ. ಮೊದಲು ನಾವು ಬದುಕಿದ್ದು ಹೇಗೆ ಬದುಕಿದ್ವಿ ಅಂದ್ರೆ, ನಮ್ಮ ಸಾಯೋದೇ ಇಲ್ಲ, ನಾವು ಸಾಯೋದೇ ಇಲ್ಲ, ನಾವು ಶಾಶ್ವತವಾಗಿರೋರನ್ನಾಗೆ ಇದ್ವಿ. ಆದ್ರೆ ಈಗ ಕೊರೋನಾ ಬಂದು ನೋಡಿದಾಗ, ಅಯ್ಯೋ ಅವ್ರು ಹೋಗ್ಬಿಟ್ರ, ನಮ್ ಜೊತೆಗಿದ್ದವ್ರಿ, ಅವರು ಸಣ್ಣವರು, ಮೊನ್ನೆ ಭೇಟಿಯಾಗಿದ್ನಲ್ರಿ ಅವ್ರಿಗೆ. ಏನ್ ಅನ್ಸರ್ಟನ್ ಅಪ್ ಲೈಫ್. ಬಹಳ ಅನಿಶ್ಚಿತ ಆಯ್ತು ಜೀವನ. ಬದುಕಿನ ಅನಿಶ್ಚಿತತೆ ಬಗ್ಗೆ ನಮಗೆ ಅರಿವು ಮೂಡಿದ್ದು ಈ ಕಾಲದಲ್ಲಿ. ಇನ್ನೊಂದು ಬಹಳ ದೊಡ್ಡದು ಅಂದ್ರೆ, ಮನುಷ್ಯನ ಅಹಂಕಾರಕ್ಕೊಂದು ಸರಿಯಾಗಿ ಪೆಟ್ಟು ಬಿದ್ದಿದೆ. ಮನುಷ್ಯ ಅನ್ಕೋತಾ ಇದ್ರ ಪ್ರಪಂಚ ಆಗಿರೋದು ನನಗೋಸ್ಕರ, ಪ್ರಪಂಚ ಸೃಷ್ಟಿಯಾಗಿದೆ ನನಗೋಸ್ಕರ ಅಂತ ಹೇಳಿ ನಿಸರ್ಗವನ್ನ ಕಿತ್ತಾಕಿ ಬೇರೆ ಪ್ರಾಣಿಗಳ ಬಗ್ಗೆ ಕರುಣೆ ಇಲ್ಲದೆ ಬದುಕಿದ್ದಲ್ಲ ಮನುಷ್ಯ. ಅವನ ಅಹಂಕಾರಕ್ಕೊಂದು ಪೆಟ್ಟು ಬಿದ್ದಿದೆ ಈಗ. ದೊಡ್ಡ ದೊಡ್ಡ ಪ್ರಾಣಿಗಳು ಬೇಡಪ್ಪ, ದೊಡ್ಡ ದೊಡ್ಡ ಪ್ರಾಣಿ ಬೇಡ. ಒಂದು ವೈರಸ್ ಎದುರಿಸೋಕಾಗಲ್ಲ ನಿಮಗೆ, ಆ ಪರಿಸ್ಥಿತಿ ಬಂದಿದೆ. ವೈರಸ್ಸಿಗೆ ಜೀವ ಇಲ್ಲ, ಜೀವಕ್ಕೆ ಅಂಟುಕೊಂಡಾಗದು ಚುರುಕಾಗತ್ತೆ. ಅಂತ ಒಂದು ವೈರಸ್ಸು ಇಡೀ ಮನುಷ್ಯ ಜೀವನವನ್ನ, ಮನುಷ್ಯ ಅನ್ನೋದ್ರ ಭಗವಂತನ ಸೃಷ್ಟಿಯ ಕಿರೀಟ ಅಂತ ಹೇಳ್ತೀವಿ ನಾವು, ಫೈನೆಸ್ಟ್ ಕ್ರಿಯೇಷನ್ ಆಫ್ ಗಾಡ್ ಅಂತ. ಅವನನ್ನ ಮೊಳಕಾಲು ಊರಿಗೆ ಕೂಡಿಸ್ಬಿಟ್ಟಿದೆಯಲ್ಲ ಒಂದು ವೈರಸ್. ಅವನ ಅಹಂಕಾರಕ್ಕೊಂದು